ನನ್ನ ಹುಟ್ಟುಹಬ್ಬದ 74ನೇ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನನ್ನೆಲ್ಲ ಅಭಿಮಾನಿಗಳ ಒಂದು ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮಾಜಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಮಿತ್ರರು ಆದಂಥ ಸನ್ಮಾನ್ಯ ವೀರೇಶ್ ಅರವಾಡಿ ಅವರೇ, ಈಗ ತಾನೇ ಮಾತಾಡಿ ಇವತ್ತು ವಿಧಾನಸೌಧದಲ್ಲಿ ಒಳ್ಳೆಯ ವಾಕ್ಚಾತುರ್ಯ ಮತ್ತು ಅವರು ಭಾಷಣ ಮಾಡೋದನ್ನು ನೋಡಿದಾಗ ಚಾಟಿ ರೂಲಿಂಗ್ ಪಾರ್ಟಿ ಚಾಟಿ ಇಟ್ಕೊಡೋದನ್ನು ಕೂಡ ನೋಡುವಂಥ ವಾಗ್ಮಿ ಆದಂಥ ಮಿತ್ರರು ಆದಂಥ ಡಾಕ್ಟರ್ ಸುನಿಲ್ ಕುಮಾರ್ ಅವರೇ, ಮತ್ತೊಬ್ಬರು ನನ್ನ ಆತ್ಮೀಯರು, ಮುಖ್ಯ ಸಚೇತಕರು, ವಿಧಾನ ಪರಿಷತ್ತಿನ ಸದಸ್ಯರು ಆದಂಥ ರವಿಕುಮಾರ್ ಅವರೇ, ಹೊಳಲ್ಕೆರೆ ಕ್ಷೇತ್ರದ ಶಾಸಕರು, ಸೋಲಿಲ್ಲದ ಸರ್ದಾರರಾಗಿ ಪ್ರತಿ ಸಾರಿ ಗೆಲುಕಿಂತ ಬಂದಿರುವಂಥ ಆತ್ಮೀಯರು, ಮಿತ್ರರು ಆದಂಥ ಎಂ ಚಂದ್ರಪ್ಪನವರೇ, ಈಗ ತಾನೇ ಮಾತನಾಡುವಂಥ BP ಹರೀಶ್ ಅವರೇ, ಮಾಜಿ ಶಾಸಕರು ಆತ್ಮೀಯ ಮಿತ್ರರಂತ SV ರಾಮಚಂದ್ರ ಅವರೇ, ಮಾಜಿ ಶಾಸಕರಾದಂಥ HP ರಾಜೇಶ್ ಅವರೇ, ನನ್ನ ಪತ್ನಿಯಾದಂಥ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ್ ಅವರೇ, ಜಿಲ್ಲಾ ಅಧ್ಯಕ್ಷರಾದಂಥ ರಾಜಶೇಖರ್ ಅವರೇ, ತುಮಕೂರಿನ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರೇ, ಡೂಡಾ ಮಾಜಿ ಅಧ್ಯಕ್ಷರಾದಂಥ ಯಶವಂತರಾವ್ ಜಾಧವ್ ಅವರೇ, ಬಯಲುಸೀಮೆ ಅಭಿವೃದ್ಧಿ ಮಾಜಿ ಅಧ್ಯಕ್ಷರಾದಂಥ ಜೀವನ್ ಮೂರ್ತಿ ಅವರೇ, ಸಹಕಾರ ಬ್ಯಾಂಕಿನ ಅಧ್ಯಕ್ಷರು ಆತ್ಮೀಯ ಮಿತ್ರರಾದಂಥ ಹರಪನಹಳ್ಳಿ ನಂಜನಗೌಡ್ರೆ, ಮಾಜಿ ಡೂಡಾ ಅಧ್ಯಕ್ಷ ಅಂತ ದೇವರಮೇಲೆ ಶಿವಕುಮಾರ್ ಅವರೇ, ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರು ಮಿತ್ರರು ಆದಂಥ ಮುರುಗೇಶ್ ಆರಾಧ್ಯ ಅವರೇ, ಮಾಜಿ ಜಿಲ್ಲಾ ಡೂಡಾ ಅಧ್ಯಕ್ಷ ಅಂತ ರಾಜನಹಳ್ಳಿ ಶಿವಕುಮಾರ್ ಅವರೇ, ಮಾಜಿ ಡೂಡಾ ಅಧ್ಯಕ್ಷ ಸುರೇಶ್ ಅವರೇ, ST ಮೋರ್ಚಾ ಉಪಾಧ್ಯಕ್ಷರಾದಂಥ ಶ್ರೀನಿವಾಸ್ ದಾಸ್ಕರಿಯಪ್ಪನವರೇ, ಪ್ರಧಾನ ಕಾರ್ಯದರ್ಶಿ ಅಂತ ಬಾತಿ ವೀರೇಶ್ ಅವರೇ, ಪ್ರಧಾನ ಕಾರ್ಯದರ್ಶಿ ಅಂತ ಶಿವಪ್ರಕಾಶ್ ಅವರೇ, ಮಿತ್ರ ಮುಖಂಡರಾದಂಥ ಹಿಂದಿನ ಜಿಲ್ಲಾ ಕಾರ್ಯದರ್ಶಿ ಆದಂಥ ಪ್ರಧಾನ ಕಾರ್ಯದರ್ಶಿ ಆದಂಥ ಜಗದೀಶ್ ಅವರೇ, ರೈತ ಮೋರ್ಚಾದ ಹಿಂದಿನ ಅಧ್ಯಕ್ಷ ಅಂತ ಶಾಂತರಾಜ್ ಪಾಟೀಲ್ರೇ, ನನ್ನ ಪುತ್ರನಾದಂಥ GS ಅನಿತ್ ಕುಮಾರ್ ಅವರೇ, ಯುವ ನಾಯಕರು, ಯುವ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರಾದಂಥ ಶ್ಯಾಮ್ ಅವರೇ, ಎಲ್ಲ ಪ್ರಧಾನ ಕಾರ್ಯದರ್ಶಿಗಳೇ, ಎಲ್ಲ ನನ್ನ ಆತ್ಮೀಯ ಮುಖಂಡರುಗಳೇ, ಕಾರ್ಯಕರ್ತರೇ, ಅಭಿಮಾನಿ ಬಳಗದ ಎಲ್ಲ ಮಿತ್ರರೇ, ಎಲ್ಲ ಮಂಡಲದ ಅಧ್ಯಕ್ಷಗಳೇ, ತಾಯಂದಿರೇ, ಸಹೋದರ ಸಹೋದರರೇ, ಪತ್ರಿಕಾ ಮಾಧ್ಯಮ ಮಿತ್ರರೇ, ವಿಶೇಷವಾಗಿ ಈ ಕಾರ್ಯಕ್ರಮ ನಾನು ಲೋಕಸಭಾ ಸದಸ್ಯ ಆದಮೇಲೆ 2004ನೇ ಇಸ್ವಿ ಅಂತ ಕಾಣ್ತದೆ, ಅಥವಾ 5 ಇರ್ಬೋದು. ಯಶವಂತರಾವ್ ಜಾಧವ್ ಅವರು ಮತ್ತು ನಮ್ಮ PA ಆದಂಥ ದೇವರಾಜ್ ಅವರು ಅಂಧ ಮಕ್ಕಳ ಶಾಲೆಯಲ್ಲಿ ನನ್ನ ಊಟದ ಹಬ್ಬವನ್ನು ಪ್ರಾರಂಭ ಮಾಡಿದರು. ಬಹುಶಃ ಅಲ್ಲಿ ಅವ್ರ ಜೊತೆ ಊಟ ಮಾಡೋದು, ಅವ್ರಿಗೆ ಬಟ್ಟೆ ಕೊಡೋದು, ಅವರು ಕೂಡ ಊಟವನ್ನು ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಂತ ಬಂದ್ವಿ. ಇತ್ತೀಚಿನ 4-5 ವರ್ಷದಿಂದ ನಮ್ಮ ಅಭಿಮಾನ ಬಳಗದವರು ಎಲ್ಲರೂ ಸೇರಿ ಚೌಟ್ರಿ ಒಳಗೆ ಮಾಡಬೇಕು ಮತ್ತು ರಾಜ್ಯ ಮಟ್ಟದ ನಾಯಕರು ಯಾರು ಕೂಡ ಕರಿಬೇಕು ಅಂತೇಳಿ ಇವತ್ತು ಹಿಂದೆ ಯಾರ್ಯಾರನ್ನ ಕರೆದ್ವಿ, ಅವ್ರು ಬೇಡ, ಹೊಸ್ದಾಗಿ ಯಾರ್ಯಾರು ಇಲ್ಲ ಅವ್ರನ್ನ ಕರಿಬೇಕು ಅಂತ ತೀರ್ಮಾನ ಮಾಡಿದರು. ನಾನು ಹೇಳಿದೆ 74ನೇ ವಯಸ್ಸು ಬಿಟ್ಬಿಡ್ರಪ್ಪ ಸಾಕು, 75ಕ್ಕೆ ಜೋರ ಮಾಡುವಂತ್ರಿ, ಈಗ ಬೇಡ ಅಂತ ಹೇಳಿದೆ ನಾನು. ಆದರೂ ಇಲ್ಲ ನಾವು ಮಾಡಲೇಬೇಕು ಅನ್ನೋದನ್ನ ನಮ್ಮೆಲ್ಲ ಯಶವಂತರಾವ್ ಜಾಧವ್ ಇರ್ಬೋದು, ಅಥವಾ ನಮ್ಮ ವೀರೇಶ್ ಇರ್ಬೋದು, ಅನವಾಡಿ ಜಗದೀಶ್ ಇರ್ಬೋದು, ಶಿವು
ಮಾಜಿ ಅಧ್ಯಕ್ಷ ಗೂಢಾಧ್ಯಕ್ಷ ಶಿವು ಇರ್ಬೋದು, ರಾಜಹಳ್ಳಿ ಶ್ರೀನಪ್ಪ, ದಾಸಕರಿಯಪ್ಪರ, ಹಿಂಗೆಲ್ಲ ಎಲ್ಲರೂ ಕೂಡ ಜೀವನ್ಮೂರ್ತಿ ಎಲ್ಲರೂ ಕೂಡ ಸೇರಿ ಇಲ್ಲ ನಾವು ಮಾಡಲೇಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿಬಿಟ್ಟಿದ್ದೀವಿ, ನಾವು ಮಾಡ್ತೀವಿ ಅಂತ ಹೇಳಿದರು. ಆದರೂ ನಾನು ಒಪ್ಕೊಂಡು ಅನಿವಾರ್ಯ. ಇವತ್ತು ಮಧ್ಯ ಒಂದೆರಡು ಕಾರ್ಯಕ್ರಮಗಳದು. ನಮ್ಮ ಮುರುಗೇಶ್ ಆರಾಧ್ಯವರು ಕಿವುಡು ಮತ್ತು ಮೂಗಿನ ಶಾಲೆ ಕರ್ಕೊಂಡೋಗಿದ್ರು. ಆ ಶಾಲೆಗೆ ಹೋದಾಗ ನಿಜವಾಗಲೂ ಕೂಡ ನನಗೆ ಚುರುಕು ಅನಿಸ್ತದೆ, ಹೊಟ್ಟೆ ಕಣ್ಣಲ್ಲಿ ನೀರು ಬರ್ತದೆ ಆ ಮಕ್ಕಳು ನೋಡಿದಾಗ. ಇದು ಇದೇ ಅಲ್ಲ, ಭಾಳ ಸಾರಿ ನಾನು ಹೋಗಿದ್ದೀನಿ. ಅಂಗವಿಕಲರಿರ್ಬೋದು, ಕಿವುಡರಿರ್ಬೋದು ಮತ್ತು ಮೂಗರಿರ್ಬೋದು, ಅಂದರೆ ಮಾತಾಡಕ್ಕೆ ಬರದೇ ಇದ್ದಂಥವ್ರನ್ನ ಅವರೆಲ್ಲರಿಗೂ ಕೂಡ ಈ ಒಂದು ವಿಶೇಷವಾದಂಥ ಯಂತ್ರವನ್ನು ಕೊಟ್ಟು ಅವರಿಗೆ ಅವರನ್ನು ಮಾತಾಡ್ಸೋದನ್ನು ರೂಢಿ ಮಾಡಿಸಿದ್ದಾರೆ. ಬಹುಶಃ ಅವರು ಮಾತಾಡೋದನ್ನು ಕೇಳಿದ್ರೆ ನಿಜಕ್ಕೂ ಕೂಡ ನಮಗೆ ಸಂತೋಷ ಆಯಿತು. ತೊದಲ ನುಡಿಗಳು ಕೂಡ ನೋಡಿ ಸಂತೋಷವಾಯ್ತು ನಮಗೆ. ಬಹುಶಃ ನಾನು ಹಿಂದೆನೇ ಇದನ್ನು ಅರ್ಥ ಮಾಡ್ಕೊಂಡು ಇವರು ದೇವರ ಮಕ್ಕಳು, ಇವರು ನಮ್ಮ ಮಕ್ಕಳಲ್ಲ ದೇವ್ರ ಮಕ್ಕಳು ಅಂತ ನಾನು ತೀರ್ಮಾನ ಮಾಡಿದ್ದೆ. ಅದಕ್ಕೋಸ್ಕರನೇ ನಾವು 2015ನೇ ವರ್ಷದೊಳಗೆ ನಮ್ಮ ಕೇಂದ್ರದ ಸಚಿವರಾದಂಥ ಕಾಲರಾಜ್ ಮಿಶ್ರಾ ಅವರನ್ನು ಕರೆಸಿ ಸಾವಿರಾರು ಜನಕ್ಕೆ ಒಂದು ವೀಲ್ ಚೇರ್ ಇರ್ಬೋದು ಅಥವಾ ಊರುಗೋಲು ಇರ್ಬೋದು, ಶ್ರವಣ ಯಂತ್ರ ಇರ್ಬೋದು, ಈ ರೀತಿಯಾಗಿ ಭಾಳ ಜನಕ್ಕೆ ಕೊಡಿಸಿದ್ವಿ. ಮತ್ತು ಇಲ್ಲಿ ಅದನ್ನು CRC ಸೆಂಟರ್ ಮಾಡಬೇಕು ಅಂತೇಳಿ, ಅಂದರೆ ಸಮಗ್ರ ಪುನರ್ವಸತಿ ಕೇಂದ್ರ, ಕಾಂಪ್ರಿಹೆನ್ಸಿವ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತೇಳಿ ಮಾಡಬೇಕು ಅಂತ. ಬಹುಶಃ ಇದನ್ನು ಮಾಡಲಿಕ್ಕೆ ನನಗೆ ಈಗ ಮಾತಾಡ್ತಾ ಗೊತ್ತಾಯಿತು, ಮಲ್ಲಿಕಾರ್ಜುನ ಖರ್ಗೆ ಅವರು ಇದನ್ನು ಗುಲ್ಬರ್ಗಕ್ಕೆ ಹೋಗ್ಬೇಕು ಅಂತೇಳಿ ಭಾಳ ಪ್ರಯತ್ನ ಮಾಡ್ತಾ ಇದ್ರು. ಆಗ ನಮ್ಮ ರಾಜ್ಯಪಾಲರು ಈಗ ಅದರಲ್ಲ ತಾವರ್ಚಂದ್ ಗೆಹ್ಲೋಟ್ ಅವ್ರ ಹತ್ರ ನಾನು ಬಿಡದೆ ಹಠ ಮಾಡಿ, ಸರ್ ಇದು ಆಗಲೇಬೇಕು ನಮಗೆ ನಮ್ಮ ಜಿಲ್ಲೆಗೆ ಅಂದೆ. ಅಂದರೆ ಮೈಸೂರು ಕರ್ನಾಟಕ ಸ್ಟೇಟು ಮತ್ತು ಗೋವಾ ಸ್ಟೇಟು ಎರಡೂ ಸೇರಿ ಒಂದೇ ಒಂದು ಸೆಂಟರ್ ಇರೋದು, ಅದು ದಾವಣಗೆರೆಯಲ್ಲಿ ಅನ್ನೋದು ಇದು ನಮ್ಮ ಹೆಮ್ಮೆ ವಿಷಯ. ಇದಕ್ಕೆ ಮಾಡಲಿಕ್ಕೆ ಸುಮಾರು 58 ಕೋಟಿ ರೂಪಾಯಿಗಳನ್ನ ಕೊಡ್ತೀನಿ ಅಂತ ಇವರು ನಮ್ಮ ತಾವರ್ಚಂದ್ ಗೆಹ್ಲೋಟ್ ಅವರು ಹೇಳಿದರು. ತಕ್ಷಣವೇ 25 ಕೋಟಿ ಬಿಡುಗಡೆ ಮಾಡಿದರು. 25 ಕೋಟಿ ಒಳಗೆ ಸುಮಾರು ಕೆಲಸ ಈಗ ಒಡ್ನಳ್ಳಿ ತವ ಸುಮಾರು 7 ಎಕರೆ ಜಾಗದಲ್ಲಿ ಆ ಕೆಲಸ ಬಹುತ್ವವಾದಂಥ ಬಿಲ್ಡಿಂಗನ್ನು ಕೂಡ ತಯಾರಾಗಿದೆ. ಅದನ್ನು ಮಾಡಿ ಇನ್ನೂ ಉಳಿದಂಥ ಹಣವನ್ನು ಮುಂದೆ ತಂದು ಮಾಡಬೇಕಾಯಿತು. ದುರದೃಷ್ಟ ನಾನು ನಿಲ್ಲಕ್ಕಾಗಲಿಲ್ಲ. ನನ್ನ ಶ್ರೀಮತಿ ನಿಂತರು, ಸ್ವಲ್ಪ ಮಟ್ಟದಲ್ಲಿ ಪರಾವ ಬಂದರು. ನಮ್ಮ ನಾಯಕರುಗಳು ಭಾಳ ಜನ ಹೇಳಿದ್ದಾರೆ, ಏನು ಮಾಡಿದ್ವಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ರಿ ಅಂತ. ಈಗಿನ ಸಂಸದರು ಮುಂದುವರಿಸ್ಬೇಕು, ವರ್ಷಿದ್ರೆ ಭಾಳ ಸಂತೋಷ ಆಗುತ್ತೆ. ನನ್ನದು ಏನಾಗಬೇಕು ಹೇಳಿದ್ರು ಕೂಡ ನಾನು ಮಾಡಿಸ್ಕೊಳ್ಳೋಕ್ಕೆ ಸಿದ್ಧವಾಗಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಇವತ್ತು ವಿಶೇಷವಾದಂಥ ಯೋಜನೆ ನಾವೇನು ಮಾಡಿದ್ರು ಬಿಟ್ಟರು ಲೆಕ್ಕ ಅಲ್ಲ. ಈ ದೇವರ ಮಕ್ಕಳಿಗೆ ಏನಾದರೂ ಕೂಡ ಒಂದು ಅಂದರೆ ಪುನರ್ವಸತಿ ಅಂದರೆ ಅದ್ರಾಗೆ ವಿದ್ಯಾಭ್ಯಾಸ ಕೊಡ್ತಾರೆ, ಟೈಪಿಂಗಿಂದ ಹಿಡಿದು ಎಲ್ಲದೂ ಕೂಡ ಕಲಿಸ್ಕೊಡ್ತಾರೆ. ಅಲ್ಲೇ ರೆಸಿಡೆನ್ಸು, ಅವರಿಗೆ ಮುಂದಿನ ಕ್ಯಾಂಪಸ್ ಅಂದರೆ ಅವ್ರ ನೌಕರಿ ಕೊಡಿಸುವಂಥ ಕೆಲಸವನ್ನು ಕೂಡ ಮಾಡುವಂಥ ಒಂದು ಸೆಂಟರು. ಈ ಸೆಂಟರನ್ನು ಮಾಡಿದ್ರೆ ಇದು ಕರ್ನಾಟಕ ಮತ್ತು ಗೋವಾ ಎಲ್ಲಾದರೂ ಇದ್ದರೆ ಅದು ದಾವಣಗೆರೆ ಒಳಗೆ. ಹಿಂದೆಲ್ಲ ಮೂಗರು ಕೆಪ್ಪರಿಗೆ ಮಡ್ರಾಸ್ಗೆ ಹೋಗ್ತಾ ಇದ್ರು. ಇತ್ತೀಚೆಗೆ ಪ್ರೈವೇಟ್ನವೆಲ್ಲ ಆಗಿದ್ದಾವೆ. ಇದು ಕೇಂದ್ರ ಸರ್ಕಾರದಂಥ ಯೋಜನೆ. ಇಂಥ ಒಂದು ಯೋಜನೆಯನ್ನು ಮಾಡಿದರೆ ಖಂಡಿತ ಕೂಡ ನನಗೆ ಆತ್ಮಕ್ಕೆ ತೃಪ್ತಿ ಆಗ್ತದೆ. ವಿಶೇಷವಾಗಿ ಭಾಳ ಜನ ಅದರಿಂದ ಲೇಟ್ ಆಯ್ತು. ನಾನು ಇಲ್ಲಿ ಬರೋದು 1 ಗಂಟೆ ಮುಂಚೆನೇ ಬರಬೇಕಾಯ್ತು. ನಾನು ಬಂದ ಮೇಲೆ ಬ್ಲಡ್ ಡೊನೇಷನ್ ಮಾಡ್ತಾ ಇದ್ದಾರೆ, ಆರೋಗ್ಯ ತಪಾಸಣೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ರಿ, ಆರೋಗ್ಯ ತಪಾಸಣೆ ಮಾಡಿ ಒಂದು ಬೈಟ್ ಕೊಡ್ರಿ, ಅಥವಾ ಈ ರೀತಿಯಾಗಿ ಅದರಿಂದ ಭಾಳ ಲೇಟ್ ಆಯಿತು. ಬಹುಶಃ ನಮ್ಮ ಮಿತ್ರರು ಹೇಳಿದ್ರಿಲ್ಲ, ಭಾಳ ಜನ ಊಟ ಮಾಡ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ ಬರ್ರಿ ಅಂತ. ಈ ಊಟದ ಟೈಮಲ್ಲ 2 ಗಂಟೆ ಆಗೋಗಿದೆ, ನನಗೆ ಹೊಟ್ಟೆಸ್ತಿದೆ.
ನಾನು ಡಯಾಬಿಟಿಕ್ಕು. ಭಾಳ ಜನ ಈಗ ಡಯಾಬಿಟಿಕ್ ಪೇಷಂಟ್ ಇರ್ತಾರೆ. ಬಹುಶಃ ನಮ್ಮ ಸುನೀಲ್ ಕುಮಾರ್ ಇರಂಗೆ ಕಾಣಲ್ಲ, ಮೇಲಿದ್ದವ್ರಿಗೆ ಯಾರಿಗೂ ಇಲ್ಲ ಅಂತ ಕಾಣ್ತದೆ ಡಯಾಬಿಟಿಕ್ಕು. ಹಾಂ, ಆದರೂ ಇವತ್ತು ಇದರಲ್ಲೇ ನಾವು ಹೆಚ್ಚು ಕಾಲ ಕಳೆಯೋಕ್ಕಿಂತ ನೀವೆಲ್ಲರೂ ಕೂಡ ಬಂದಿದ್ದೀರ. ನಿಮಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ. ಪ್ರತಿಯೊಬ್ಬರು ಕೂಡ ತಡವಾದ್ರೂ ಚಿಂತಿಲ್ಲ. ಇನ್ನೇನು ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಭಾಳಷ್ಟು ಮಾತಾಡಿ ಸಾಕಾಗ್ಬಿಟ್ಟಿದ್ದೀನಿ ನಾನು. ಮಾತಿನಿಂದ ಮನೆ ಕೆಡಿಸ್ತಂತೆ, ಇನ್ನೇನೋ ಒಲೆ ಕೆಡಿಸ್ತಂತೆ ಅನ್ನಂಗಾಗತ್ತೆ. ಅದರಿಂದ ಎಲ್ಲ ಊಟ ಮಾಡಿ ಎಲ್ಲೆಲ್ಲಿಂದ ಬಂದಿರ ನೀವೆಲ್ಲರೂ ಕೂಡ ನಿಮ್ಮ ಊರುಗಳನ್ನು ಸುಖವಾಗಿ ತಲುಪ್ರಿ ಅಂತ ಹಾರೈಸಿ ನಿಮಗೆಲ್ಲರಿಗೂ ನಮಸ್ಕಾರ ಮಾಡ್ತೀನಿ.